ವೆಲ್ಕಮ್ ಟು ಸನ್ಮಾರ್ಕ್ ಕ್ಲಾಸಸ್. ಗುಡ್ ಈವ್ನಿಂಗ್ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಸೊ ಟುಡೇಸ್ ಟಾಪಿಕ್ ಏಜ್ ಪ್ರಾಬ್ಲಮ್ಸ್. ಸೊ ವಯಸ್ಸಿಗೆ ಸಂಬಂಧಪಟ್ಟಂತ ಲೆಕ್ಕಗಳು. ಸೊ ಇಲ್ಲಿ ಏಜ್ ಪ್ರಾಬ್ಲಮ್ಸ್. ಸೊ these are a type of maths problems that involves comparing and calculating ages. ಓಕೆ, ಸೊ ಇಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ, ಏಜ್ ಗಳನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೇವೆ. ಸೊ ಇಲ್ಲಿ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಮಕ್ಕಳೇ? ಸ್ಟೇಟ್ಮೆಂಟ್ ರೂಪದಲ್ಲಿ, ವ್ಯಾಖ್ಯೆಗಳ ರೂಪದಲ್ಲಿ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಸೊ ಇದನ್ನ ನಾವೇನ್ ಮಾಡ್ಬೇಕು, ಆಲ್ಜಿಬ್ರೈಕ್ ಈಕ್ವೇಶನ್, ಸೊ ಈಕ್ವೇಶನ್ ರೂಪದಲ್ಲಿ ಸೊ ಇದನ್ನ ಬಿಡಿಸ್ಕೊಳ್ಬೇಕಾಗತ್ತೆ. ಸೊ ಫಸ್ಟ್ ಏನ್ ಮಾಡ್ಬೇಕು, ವಿ ಕ್ರಿಯೇಟ್ ಅನ್ ಈಕ್ವೇಶನ್ಸ್ ಬೇಸ್ಡ್ ಆನ್ ದಿ ರಿಲೇಶನ್ಶಿಪ್ given in the problem. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾ ಇರ್ತಾರೆ, ಸೊ ಇಲ್ಲಿ ನಾವು ಏನ್ ಮಾಡ್ತಾ ಇರ್ಬೇಕು, ಕಂಪೇರಿಂಗ್ ಒನ್ ಪರ್ಸನ್ಸ್ ಏಜ್ ಟು ಅನದರ್ ಪರ್ಸನ್ಸ್ ಏಜ್. ಸೊ ಇಲ್ಲಿ ಎರಡು ಪರ್ಸನ್ಸ್ ಗಳ ಏಜ್ ಅನ್ನ ಕಂಪೇರ್ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ಇಲ್ಲ ಕೆಲವೊಂದು ಹಿಂಟ್ಸ್ ಕೊಡ್ತಾರೆ. ಸೊ ನಾವು ಏಜ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾಗಿರತ್ತೆ ಮಕ್ಕಳೇ. ಸೊ ಹೇಗ ಅದನ್ನ ಫೈಂಡ್ ಔಟ್ ಮಾಡ್ತೇವೆ? ಸೊ ಕೊಟ್ಟಿರುವ ಸ್ಟೇಟ್ಮೆಂಟ್ ಅನ್ನ ನಾವೇನ್ ಮಾಡ್ತೇವೆ, ಈಕ್ವೇಶನ್ ರೂಪದಲ್ಲಿ ಬರ್ಕೊಳ್ತೇವೆ. ಸೊ ಇಲ್ಲಿ ನಾವು ವೇರಿಯೇಬಲ್ಸ್, ಸೊ ಇಲ್ಲಿ ಏಜ್ ಅಂದ್ರೆ ವೇರಿಯೇಬಲ್ಸ್ ರೂಪದಲ್ಲಿ ವ್ಯಕ್ತಪಡಿಸ್ತೇವೆ. ಸೊ ಫಾರ್ ಎಕ್ಸಾಂಪಲ್ ಹೇಗಿರತ್ತೆ ಅಂದ್ರೆ, ಸಮ್ವನ್ಸ್ ಕರೆಂಟ್ ಏಜ್ ಅಂತ ಕೇಳ್ತಾರೆ. ಸೊ ನಮ್ಗೆ ಅವರ ಏಜ್ ಗೊತ್ತಿಲ್ಲ. ಸೊ ಅದನ್ನ ಹೇಗ್ ಬರಿತೇವೆ ನಾವು, ಎಕ್ಸ್ ಅಂತ ಬರ್ಕೊಳ್ತೇವೆ. ಸೊ ಎಕ್ಸ್ ಅಂತ ಬರಿತೇವೆ, ಸಮ್ವನ್ಸ್ ಕರೆಂಟ್ ಏಜ್. ಸೊ then the age after n years will be ಅಂತ ಕೇಳ್ತಾರೆ. ಸೊ ಆಗ ನಾವೇನ್ ಮಾಡ್ತೇವೆ, ಎಕ್ಸ್ ಪ್ಲಸ್ ಎನ್ ಅಂತ ಬರ್ಕೊಳ್ತೇವೆ. ಸೊ ಅದೇ ರೀತಿ ಕೆಲವೊಂದು ಸಂದರ್ಭದಲ್ಲಿ ಏನ್ ಕೇಳ್ತಾರೆ, someone's age should be before 9 years will be ಅಂತ ಕೇಳ್ತಾರೆ. ಸೊ someone's age ಅನ್ನ ನಾವೇನ್ ಮಾಡ್ತೇವೆ, ಎಕ್ಸ್ ಅಂತ ಬರ್ಕೊಳ್ತೇವೆ. ಸೊ ಬಿಫೋರ್ n years or before 5 years, before 9 years ಅಂತ ಕೇಳ್ತಾ ಇರ್ತಾರೆ. ಸೊ ಆಗ ಏನ್ ಮಾಡ್ತೇವೆ, someone's age ಮೈನಸ್ ಏನ್ ಮಾಡ್ತೇವೆ, n, or 9 years ಅಂದ್ರೆ x minus n ಅಂತ ಬರೀತೇವೆ. ಸಪೋಸ್ ಬಿಫೋರ್ someone's age will be before 5 years ಅಂತ ಕೇಳ್ತಾ ಇರ್ತಾರೆ. ಸೊ ಆಗ ಏನ್ ಮಾಡ್ತೇವೆ, x minus 5 ಅಂತ ಡಿನೋಟ್ ಮಾಡ್ತೇವೆ ಮಕ್ಕಳೇ. ಸೊ ಅದೇ ರೀತಿ ಇನ್ನೊಂದು ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಏಜಸ್, ಸೊ ಎರಡು ಪರ್ಸನ್ಸಿನ ಏಜ್ ಅನ್ನ ಇನ್ ದಿ ಫಾರ್ಮ್ ಆಫ್ ರೇಷಿಯೋಸ್ ಅಲ್ಲಿ ಕೇಳ್ತಾ ಇರ್ತಾರೆ ಮಕ್ಕಳೇ. ಸೊ ಆಗ ನಾವ್ ಹೇಗ್ ಬರಿತೇವೆ, ಸೊ ಇಲ್ಲಿ ಪಿ ಬೈ ಕ್ಯೂ, ಸೊ ದರ್ ಏಜಸ್ ರೇಷಿಯೋ ಅಲ್ವಾ. ಸೊ ಈ ರೀತಿಯಾಗೂ ಕೂಡ ಕ್ವಶನ್ಸ್ ಗಳನ್ನ ಕೇಳ್ತಾ ಇರ್ತಾರೆ ಮಕ್ಕಳೇ. ಸೊ ಇನ್ನೊಂದು ಸಂದರ್ಭದಲ್ಲಿ, ಇಫ್ the current age to be x, then n times the current age will be ಅಂತ ಕೇಳ್ತಾರೆ. ಸೊ ಒಬ್ಬ ವ್ಯಕ್ತಿಯ ಏಜ್ ಅನ್ನ x ಅಂತ ತಗೊಂಡಾಗ, ಸೊ n times their ages, 5 times their ages ಅಂತ ಕೇಳ್ತಾರೆ. ಸೊ ಆಗ ನಾವ್ ಹೇಗ್ ಬರಿತೇವೆ, n ಇಂಟು x. ಸೊ ಹೀಗೆ ನಾವು ಸೊ ಏಜಸ್ ಅನ್ನ ಈ ರೀತಿಯಾಗಿ ನಾವು ಡಿನೋಟ್ ಮಾಡ್ತಾ ಇರ್ತೇವೆ ಮಕ್ಕಳೇ. ಸೊ ನಾವೀಗ ಏನ್ ಮಾಡೋಣ, ಪ್ರಾಬ್ಲಮ್ಸ್ ಅನ್ನ ನೋಡ್ಕೊಂಡು ಅದನ್ನ ಈಕ್ವೇಶನ್ ರೂಪದಲ್ಲಿ ಹೇಗ್ ಬರ್ಕೊಳ್ಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ ಮಕ್ಕಳೇ. ಸೊ ಫಸ್ಟ್ ಕ್ವಶನ್, ರಾಮ್ಸ್ ಏಜ್ ಆಫ್ಟರ್ 15 years ವಿಲ್ ಬಿ 5 times his age 5 years back, then the present age of